ಹಾಯ್ ಲಾಸ್ಟ್ ವಿಡಿಯೋದಲ್ಲಿ ನಾನು OSI ಸ್ಟ್ಯಾಕ್ ಅಲ್ಲಿ ಲೋಯರ್ ಲೇಯರ್ಸ್, ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೇನ್ ಜಾಬ್ ಆಫ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಏನಂತಂದ್ರೆ ಪ್ರಾಸೆಸ್ ಟು ಪ್ರಾಸೆಸ್ ಡೆಲಿವರಿ. ಮೀನಿಂಗ್ ಇಟ್ ಎನ್ಶೂರ್ಸ್ ದಟ್ ದ ಡೇಟಾ ಇಸ್ ಡೆಲಿವರ್ ಟು ದ ರೈಟ್ ಅಪ್ಲಿಕೇಶನ್ ಆನ್ ದ ರೈಟ್ ಡಿವೈಸ್. ಒಂದು ಲ್ಯಾಪ್ಟಾಪ್ ಅಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ರನ್ ಆಗ್ತಿರುತ್ತೆ. ಅಂದ್ರೆ ಲೈಕ್ ವಾಟ್ಸ್ಆಪ್, ಸ್ಪಾಟಿಫೈ, ಯೂಟ್ಯೂಬ್ ಆ ತರದೆಲ್ಲದನ್ನು ಕೂಡ. ಸೊ ವಾಟ್ಸ್ಆಪ್ ಇಂದ ಮೆಸೇಜ್ ಕಳಿಸಿದ್ರೆ ಅದು ವಾಟ್ಸ್ಆಪ್ ಗೆ ಹೋಗಿ ತಲುಪಬೇಕು. ಸೊ ಅದನ್ನ ಇದು ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಟೇಕ್ ಕೇರ್ ಮಾಡುತ್ತೆ. ಲೋವರ್ ಲೇಯರ್ಸ್ ಏನಿದೆ ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್ ಅದೆಲ್ಲದನ್ನು ಕೂಡ ಫೋಕಸ್ ಆನ್ ಗೆಟಿಂಗ್ ಡೇಟಾ ಫ್ರಮ್ ಡಿವೈಸ್ ಎ ಟು ಡಿವೈಸ್ ಬಿ. ಒಂದ್ ಡಿವೈಸ್ ಎ ಇಂದ ಡಿವೈಸ್ ಬಿ ಗೆ ಡೇಟಾನ ತಗೊಂಡೋಗುತ್ತೆ. ಬಟ್ ಆ ಡಿವೈಸ್ ಅಲ್ಲಿ ಯಾವ ಅಪ್ಲಿಕೇಶನ್ ಗೆ ಹೋಗ್ಬೇಕು ಆ ಮೆಸೇಜ್ ಅನ್ನೋದನ್ನ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಫೋಕಸ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಏನಂತಂದ್ರೆ ನೆಟ್ವರ್ಕ್ ಲೇಯರ್ ಗೆಟ್ಸ್ ಯುವರ್ ಮೆಸೇಜ್ ಟು ಯುವರ್ ಫ್ರೆಂಡ್ಸ್ ಫೋನ್ ನಂಬರಿಗೆ ಹೋಗಿ ಕೊಡುತ್ತೆ. ಬಟ್ ಆ ಫೋನ್ ಅಲ್ಲಿ ಯಾವ ಅಪ್ಲಿಕೇಶನ್ ಗೆ ಹೋಗ್ಬೇಕು ಅನ್ನೋದನ್ನ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಟೇಕ್ ಕೇರ್ ಮಾಡುತ್ತೆ. ಸೊ ವಿ ಹ್ಯಾವ್ ತ್ರೀ ಅಡ್ರೆಸಸ್: IP ಅಡ್ರೆಸ್, ಮ್ಯಾಕ್ ಅಡ್ರೆಸ್, ಪೋರ್ಟ್ ಅಡ್ರೆಸ್ ಅಂತ. ಓಕೆ, ಸೊ IP ಅಡ್ರೆಸ್ ಅಂತಂದ್ರೆ ಇಟ್ ಐಡೆಂಟಿಫೈಸ್ ಡಿವೈಸ್ ಲೊಕೇಶನ್ ಆನ್ ಅ ನೆಟ್ವರ್ಕ್. ಇದೊಂದು ನೆಟ್ವರ್ಕ್ ಅಡ್ರೆಸ್. ಸೊ ಆ ಒಂದು ನೆಟ್ವರ್ಕ್ ಅಲ್ಲಿ ಮಲ್ಟಿಪಲ್ ಡಿವೈಸಸ್ ಇರುತ್ತೆ ಅಂಡ್ ಆ ಮಲ್ಟಿಪಲ್ ಡಿವೈಸಸ್ ಒಂದೊಂದು ಡಿಫ್ರೆಂಟ್ ಅಡ್ರೆಸ್ ಇರುತ್ತೆ. ಅದು ಮ್ಯಾಕ್ ಅಡ್ರೆಸ್. ಮ್ಯಾಕ್ ಅಡ್ರೆಸ್ ಅಂತಂದ್ರೆ ಒಂದು ಕಂಪ್ಯೂಟರ್ ಗೆ ಇರ್ತಕ್ಕಂತಹ ಒಂದು ಅಡ್ರೆಸ್. ಪೋರ್ಟ್ ನಂಬರ್ ಅಂತಂದ್ರೆ ಒಂದ್ ಕಂಪ್ಯೂಟರ್ ಅಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ರನ್ ಆಗ್ತಿರುತ್ತೆ. ಲೈಕ್ ವಾಟ್ಸ್ಆಪ್, ಯೂಟ್ಯೂಬ್, ಸ್ಪಾಟಿಫೈ, ಆನ್ಲೈನ್ ಗೇಮ್ಸ್, ಎಷ್ಟೋ ಟ್ಯಾಬ್ಸ್ ಓಪನ್ ಮಾಡಿರ್ತೀವಿ. ಸೊ ಆ ಎಲ್ಲಾ ಒಂದು ಅಪ್ಲಿಕೇಶನ್ ಗೆ ಇರ್ತಕ್ಕಂತಹ ಅಡ್ರೆಸ್ ಪೋರ್ಟ್ ಅಡ್ರೆಸ್. ಓಕೆ, ಸೊ ನೀವು ಯಾವ್ದಾದ್ರು ಒಂದು ಡೇಟಾ ಅಥವಾ ಒಂದು ಕಳಿಸಿದಾಗ ಫಸ್ಟ್ ಅದು ನೆಟ್ವರ್ಕ್ ನ ಕಂಡುಹಿಡಿಯುತ್ತೆ. ಆ ನೆಟ್ವರ್ಕ್ ಅಲ್ಲಿ ಸ್ಪೆಸಿಫಿಕ್ ಡಿವೈಸ್ ನ ಐಡೆಂಟಿಫೈ ಮಾಡುತ್ತೆ ಯೂಸಿಂಗ್ ಮ್ಯಾಕ್ ಅಡ್ರೆಸ್. ಆ ಡಿವೈಸ್ ಒಳಗಡೆ ಯೂಸಿಂಗ್ ಪೋರ್ಟ್ ನಂಬರ್ ಕರೆಕ್ಟ್ ಅಪ್ಲಿಕೇಶನ್ ಗೆ ಹೋಗಿ ಡೇಟಾನ ಡೆಲಿವರ್ ಮಾಡುತ್ತೆ. ಓಕೆ, ಸೊ ಮೇನ್ ಸರ್ವಿಸಸ್ ಏನು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಲೇಯರ್ದು ಪ್ರಾಸೆಸ್ ಟು ಪ್ರಾಸೆಸ್ ಡೆಲಿವರಿ. ಪ್ರಾಸೆಸ್ ಟು ಪ್ರಾಸೆಸ್ ಡೆಲಿವರಿ ಅಂತಂದ್ರೆ ಸೆಂಡರ್ ವಾಟ್ಸ್ಆಪ್ ಇಂದ ಮೆಸೇಜ್ ಕಳಿಸಿದ್ರೆ ರಿಸೀವರ್ ಸೈಡ್ ಅಲ್ಲಿ ವಾಟ್ಸ್ಆಪ್ ಗೆ ಹೋಗಿ ಡೇಟಾ ತಲುಪಬೇಕು. ಸೊ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಹ್ಯಾಂಡಲ್ ಮಾಡುತ್ತೆ ಯೂಸಿಂಗ್ ಪೋರ್ಟ್ ನಂಬರ್ಸ್. ಓಕೆ, ಅಂಡ್ ನೆಕ್ಸ್ಟ್ ಸೆಗ್ಮೆಂಟೇಶನ್ ಅಂಡ್ reassembly splits big data into smaller segments for sending, then reassembles them at the ಡೆಸ್ಟಿನೇಷನ್. ಸೊ ಒಂದು ಸೆಗ್ಮೆಂಟ್ ಏನಿರುತ್ತೆ ಅದಂದ್ರೆ ಒಂದು ಡೇಟಾ ಪ್ಯಾಕೆಟ್ ಏನಿರುತ್ತೆ ಅದು ತುಂಬಾ ಲಾರ್ಜ್ ಇದ್ದಾಗ ಅದನ್ನ ನಾವೊಂದು ನೆಟ್ವರ್ಕ್ ಅಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಸೊ ಅದನ್ನ ಸ್ಮಾಲರ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿ ಒಟ್ಟಿಗೆ ಅದನ್ನ ಕಳಿಸುತ್ತೆ. ಲಾಸ್ಟ್ ಅಲ್ಲಿ ಡೆಸ್ಟಿನೇಷನ್ ಅಲ್ಲಿ ಅದನ್ನ ರಿಅಸೆಂಬಲ್ ಮಾಡುತ್ತೆ. ಸೊ ಒಂದು ಸೆಗ್ಮೆಂಟೇಶನ್ ಮತ್ತೆ ರಿಅಸೆಂಬ್ಲಿ ಮಾಡೋದು ಒಂದು ಸರ್ವಿಸ್ ಟ್ರಾನ್ಸ್ಪೋರ್ಟೇಷನ್ ಲೇಯರ್. ನೆಕ್ಸ್ಟ್ ಫ್ಲೋ ಕಂಟ್ರೋಲ್. ಫ್ಲೋ ಕಂಟ್ರೋಲ್ ಅಂತಂದ್ರೆ ಮೇಕ್ ಶೋರ್ ಆಫ್ ಫಾಸ್ಟ್ ಸೆಂಡರ್ ಡಸಂಟ್ ಓವರ್ಲೋಡ್ ಅ ಸ್ಲೋವರ್ ರಿಸೀವರ್. ಸ್ಲೋವರ್ ರಿಸೀವರ್ ಗೆ ಒಂದು 10 ಸೆಗ್ಮೆಂಟ್ಸ್ ಮಾತ್ರ ರಿಸೀವ್ ಮಾಡ್ಕೋಬೇಕು ಅಂತ ಇದ್ದಾಗ ಸೆಂಡರ್ ಅಟ್ ದ ಸೇಮ್ ಟೈಮ್ ಒಂದು 20 ಪ್ಯಾಕೆಟ್ಸ್ ಲೈಕ್ ಫ್ರೇಮ್ಸ್ ಡೇಟಾ ಅಥವಾ ಏನಾದ್ರು ಕಳಿಸಿದಾಗ ರಿಸೀವರ್ ಗೆ ಎಲ್ಲದನ್ನು ಕೂಡ ಒಟ್ಟಿಗೆ ರಿಸೀವ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಇದ್ರ ಕೆಪಾಸಿಟಿ ಏನು 10. ಸೊ 10 ಮಾತ್ರ ರಿಸೀವ್ ಮಾಡ್ಕೊಂಡಿರುತ್ತೆ ಅಂಡ್ ಇನ್ ಉಳಿದಿದ್ದ 10 ಎಲ್ಲದನ್ನು ಕೂಡ ಲಾಸ್ ಆಗುತ್ತೆ. ಸೊ ಹಂಗಾಗಿ ಫ್ಲೋ ಕಂಟ್ರೋಲ್ ರಿಸೀವರ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಕಳಿಸಬೇಕು. ಸೊ ಇದನ್ನು ಕೂಡ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಹ್ಯಾಂಡಲ್ ಮಾಡುತ್ತೆ. ಎರರ್ ಕಂಟ್ರೋಲ್ ಅಂತಂದ್ರೆ ಡಿಟೆಕ್ಟ್ ಲಾಸ್ ಆರ್ ಡ್ಯಾಮೇಜ್ ಡೇಟಾ ಅಂಡ್ ರಿಕ್ವೆಸ್ಟ್ ರೀಟ್ರಾನ್ಸ್ಮಿಷನ್. ಸೊ ಒಂದು ಡೇಟಾ ಕಳಿಸಿದಾಗ ಅದು ಕರೆಕ್ಟ್ ಆಗಿ ಹೋಗಿ ರಿಸೀವರ್ ಗೆ ತಲುಪುತ್ತೆ ಅಂತ ಯಾವುದೇ ಒಂದು ಗ್ಯಾರಂಟಿ ಇರೋದಿಲ್ಲ. ಸೊ ಮಿಡಲ್ ಅಲ್ಲಿ ಎಲ್ಲಾದ್ರೂ ಲಾಸ್ಟ್ ಆಗ್ಬೋದು. ಸೊ ಆ ಒಂದು ಲಾಸ್ಟ್ ಆಗಿರ್ತಕ್ಕಂಥ ಒಂದು ಡೇಟಾನ ಮತ್ತೆ ರೀಟ್ರಾನ್ಸ್ಮಿಟ್ ಮಾಡೋದು ಅಥವಾ ಒಂದು ಡೇಟಾ ಏನಾದ್ರು ಕರೆಕ್ಟ್ ಆಗಿತ್ತಂತಂದ್ರೆ ಅದನ್ನ ಕರೆಕ್ಟ್ ಮಾಡೋದು, ಆ ತರದ ಎಲ್ಲಾದ ಒಂದು ಟೆಕ್ನಿಕ್ಸ್ ಅಥವಾ ಅದನ್ನ ಕೂಡ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಹ್ಯಾಂಡಲ್ ಮಾಡುತ್ತೆ. ಅದನ್ನ ನಾವು ಎರರ್ ಕಂಟ್ರೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಮಲ್ಟಿಪ್ಲೆಕ್ಸಿಂಗ್ ಅಂಡ್ ಡಿಮಲ್ಟಿಪ್ಲೆಕ್ಸಿಂಗ್. ಲೆಟ್ಸ್ ಮಲ್ಟಿಪಲ್ ಆಪ್ಸ್ ಶೇರ್ ದ ನೆಟ್ವರ್ಕ್ ಅಂಡ್ ಸಾರ್ಟ್ಸ್ ಇನ್ಕಮಿಂಗ್ ಡೇಟಾ ಟು ದ ಕರೆಕ್ಟ್ ಆಪ್. ಸೊ ಮಲ್ಟಿಪ್ಲೆಕ್ಸಿಂಗ್ ಅಂತಂದ್ರೆ ಅಟ್ ದ ಸೇಮ್ ಟೈಮ್ ಒಂದೇ ಡಿವೈಸ್ ಅಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಡೇಟಾನ ಕಳಿಸಬಹುದು. ಸೊ ವಾಟ್ಸ್ಆಪ್ ಮತ್ತೆ ಒಂದು ಇಮೇಲ್ ಇದೆ, ಎರಡು ಅಪ್ಲಿಕೇಶನ್ ಇದೆ. ಆ ಎರಡು ಅಪ್ಲಿಕೇಶನ್ ನಲ್ಲಿ ಅಟ್ ದ ಸೇಮ್ ಟೈಮ್ ನಾವೊಂದು ಮೆಸೇಜ್ ನ ಕಳಿಸಬಹುದು. ಓಕೆ, ಅದನ್ನ ನಾವು ಮಲ್ಟಿಪ್ಲೆಕ್ಸಿಂಗ್ ಅಂತ ಕರಿತೀವಿ. ಡಿಮಲ್ಟಿಪ್ಲೆಕ್ಸಿಂಗ್ ಅಂತ ಅಂದ್ರೆ ರಿಸೀವರ್ ಒಂದ್ಸಲ ಮೆಸೇಜಸ್ ಎಲ್ಲ ಬಂದ್ಮೇಲೆ ಕಂಪ್ಯೂಟರ್ಗೆ ಪೋರ್ಟ್ ನಂಬರ್ ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಅಪ್ಲಿಕೇಶನ್ ಹೋಗಿ ಆ ಡೇಟಾನ ಡಿಲಿವರ್ ಮಾಡುತ್ತೆ. ಅಂದ್ರೆ ಮಲ್ಟಿಪಲ್ ಮೆಸೇಜಸ್ ಅಟ್ ದ ಸೇಮ್ ಟೈಮ್ ಡಿಲಿವರ್ ಆಗಿರುತ್ತೆ. ಸೊ ಅದನ್ನ ನಾವು ಮಲ್ಟಿಪ್ಲೆಕ್ಸಿಂಗ್ ಅಂಡ್ ಡಿಮಲ್ಟಿಪ್ಲೆಕ್ಸಿಂಗ್ ಅಂತ ಕರಿತೀವಿ. ಮಲ್ಟಿಪ್ಲೆಕ್ಸಿಂಗ್ ಅಂತ ಅಂದ್ರೆ ಒಂದೇ ಸಲ ಮಲ್ಟಿಪಲ್ ಮೆಸೇಜಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ ಕಳಿಸೋದು. ಡಿಮಲ್ಟಿಪ್ಲೆಕ್ಸಿಂಗ್ ಅಂತಂದ್ರೆ ಸೊ ಒಂದೇ ಸಲ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಎಲ್ಲಾ ಮೆಸೇಜಸ್ ನ ಕರೆಕ್ಟ್ ಅಪ್ಲಿಕೇಶನ್ ಹೋಗಿ ಡಿಲಿವರ್ ಮಾಡೋದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ಟೂ ಮೇನ್ ಪ್ರೋಟೋಕಾಲ್ಸ್ ಬರುತ್ತೆ. ಒಂದು TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ರಿಲಿಯಬಲ್ ಅಂಡ್ ಕನೆಕ್ಷನ್ ಓರಿಯೆಂಟೆಡ್ ಇಟ್ ಇಸ್. UDP ಅಂತಂದ್ರೆ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್, ಫಾಸ್ಟರ್ ಬಟ್ ಕನೆಕ್ಷನ್ ಲೆಸ್. ಸೊ TCP ಅಂತಂದ್ರೆ ಇಟ್ ವಿಲ್ ಮೇಕ್ ಶೋರ್ ದಟ್ ಏನೇನೆಲ್ಲ ಡೇಟಾ ಇರುತ್ತೋ ಅದು ಕರೆಕ್ಟ್ ಆಗಿ ರಿಸೀವರ್ ಗೆ ಹೋಗಿ ತಲುಪಬೇಕು. ಯಾವುದೇ ಒಂದು ಡೇಟಾ ಮಿಡಲ್ ಅಲ್ಲಿ ಲಾಸ್ ಆಗಬಾರ್ದು. UDP ಅಂತಂದ್ರೆ ಮಿಡಲ್ ಅಲ್ಲಿ ಡೇಟಾ ಲಾಸ್ ಆಗ್ಬೋದು ಬಟ್ ತುಂಬಾ ಫಾಸ್ಟೆಸ್ಟ್ ಆಗಿರುತ್ತೆ. ಸೊ ಈ ಒಂದು TCP ಮತ್ತೆ ಒಂದು UDP ಪ್ರೋಟೋಕಾಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ
ಫ್ಲೋ ಕಂಟ್ರೋಲ್ ಅಂಡ್ ಎರರ್ ಕಂಟ್ರೋಲ್ ಸರ್ವಿಸ್ ಅಂತ ಹೇಳಿದೆ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ. ಈ ಎರಡು ಸರ್ವಿಸಸ್ ಡೇಟಾ ಲಿಂಕ್ ಲೇಯರ್ ಅಲ್ಲೂ ಕೂಡ ಇದೆ. ಓಕೆ, ಸೊ ವೈ ಡು ವಿ ಇವನ್ ಹ್ಯಾವ್ ಫ್ಲೋ ಕಂಟ್ರೋಲ್ ಅಂಡ್ ಎರರ್ ಕಂಟ್ರೋಲ್ ಇನ್ ಟೂ ಲೇಯರ್ಸ್? ಸೊ ಯಾಕಂತಂದ್ರೆ ಡೇಟಾ ಇನ್ ಸ್ಟೆಪ್ಸ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಓಕೆ, ಇಟ್ ಡಸನ್ ಡೈರೆಕ್ಟ್ಲಿ ಗ್ರೋ ಫ್ರಮ್ ಯುವರ್ ಲ್ಯಾಪ್ಟಾಪ್ ಟು ಯುವರ್ ಫ್ರೆಂಡ್ಸ್ ಲ್ಯಾಪ್ಟಾಪ್ ಇನ್ ಒನ್ ಜಂಪ್. ಸೊ ಇದು ಮಲ್ಟಿಪಲ್ ಡಿವೈಸಸ್ ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಓವರ್ ಇಂಟರ್ನೆಟ್ ಅಲ್ಲಿ. ರೌಟರ್, ಸ್ವಿಚಸ್ ಎಲ್ಲದೂ ಕೂಡ ಮಿಡಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಅದಕ್ಕೆ ಇದರಲ್ಲಿ ಟೂ ಕೈಂಡ್ಸ್ ಆಫ್ ಕಂಟ್ರೋಲ್ ಇದೆ. ಸೊ ಡೇಟಾ ಲಿಂಕ್ ಲೇಯರ್ ದ ವರ್ಷನ್ ಏನು ಅಂತಂದ್ರೆ, ಸಿ works only between two devices that are directly connected. ಎಕ್ಸಾಂಪಲ್, ನಿಮ್ಮ ಲ್ಯಾಪ್ಟಾಪ್ ಮತ್ತೆ ಒಂದು ವೈಫೈ ರೌಟರ್ ಅಲ್ಲಿ ಇದೆ. ಸೊ ಲ್ಯಾಪ್ಟಾಪ್ ಮತ್ತೆ ಒಂದು ವೈಫೈ ರೌಟರ್ ಗೆ ಡೇಟಾ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಡಿವೈಸ್ ಎಲ್ಲಾದ್ರೂ ಸ್ಲೋ ಆಗಿ ಇತ್ತು ಅಂತಂದ್ರೆ ಅಲ್ಲೇ ಅದನ್ನ ಫಿಕ್ಸ್ ಮಾಡಿ ನೆಕ್ಸ್ಟ್ ಡಿವೈಸ್ ಗೆ ತಲುಪಿಸುತ್ತೆ. ಸೊ ಇದು ಹೆಂಗೆ ಅಂತಂದ್ರೆ, ಪಾಸಿಂಗ್ ಅ ಪಾರ್ಸಲ್ ಟು ಯುವರ್ ನೆಕ್ಸ್ಟ್ ಡೋರ್ ನೈಬರ್, ಯು ಚೆಕ್ ಇಟ್ ಅಂಡ್ ಹ್ಯಾಂಡ್ ಓವರ್ ಕೇರ್ಫುಲಿ. ಅಂದ್ರೆ ಜಸ್ಟ್ ನೈಬರಿಗೆ ಹೋಗೋವರೆಗೂ ನೀವು ಟೇಕ್ ಕೇರ್ ಮಾಡ್ತೀರಾ, ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನು ಗೊತ್ತಿರೋದಿಲ್ಲ. ಓಕೆ, ಜಸ್ಟ್ ಇದು ಒಂದು ಸ್ಟೆಪ್, ಡೈರೆಕ್ಟ್ ಕನೆಕ್ಷನ್ ಏನಿರುತ್ತೋ ಅದನ್ನ ಮಾತ್ರ ಹ್ಯಾಂಡಲ್ ಮಾಡುತ್ತೆ ಡೇಟಾ ಲಿಂಕ್ ಲೇಯರ್ ವರ್ಷನ್. ಟ್ರಾನ್ಸ್ಪೋರ್ಟೇಷನ್ ಲೇಯರ್ ವರ್ಷನ್ ಏನಂತಂದ್ರೆ, ವರ್ಕ್ಸ್ ಫ್ರಮ್ ಯುವರ್ ಆಪ್ ಆಲ್ ದ ವೇ ಟು ಯುವರ್ ಫ್ರೆಂಡ್ಸ್ ಆಪ್, ನೋ ಮ್ಯಾಟರ್ ಹೌ ಮೆನಿ ಡಿವೈಸಸ್ ಆರ್ ಇನ್ ಬಿಟ್ವೀನ್. ಸೊ ಹೆಂಗೆ ಅಂತಂದ್ರೆ, ನೀವು ಸೋರ್ಸ್ ಎ ಇಂದ ಸೋರ್ಸ್ ಡಿ ಗೆ ಕಳಿಸ್ಬೇಕು ಅಂತಂದ್ರೆ ಮಿಡಲ್ ಅಲ್ಲಿ ಬಿ, ಸಿ ಎಲ್ಲದನ್ನು ಕೂಡ ಇರುತ್ತೆ. ಸೊ ಎ ಇಂದ ಬಿ ಹೋಗ್ಬೇಕಾದ್ರೂ ಏನಾದ್ರು ಎರರ್ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಅಂಡ್ ಬಿ ಇಂದ ಸಿ ಹೋಗ್ಬೇಕಾದ್ರೂ ಎರರ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ನಾವು ಜಸ್ಟ್ ನೆಕ್ಸ್ಟ್ ಇರೋ ಒಂದು ನೈಬರ್ ನ ಮಾತ್ರ ಟೇಕ್ ಕೇರ್ ಮಾಡೋದಿಲ್ಲ, ಬಟ್ ಎಂಟೈರ್ ಸೋರ್ಸ್ ಇಂದ ಡೆಸ್ಟಿನೇಷನ್ ಹೋಗಿ ತಲುಪೋವರೆಗೂ ಕೂಡ ಏನು ಎರರ್ ಇದ್ದೇ ಇರಬಾರ್ದು. ಸೊ ಆ ತರದ್ದು ಒಂದು ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಆ ಒಂದು ಸರ್ವಿಸ್ ನ ಹ್ಯಾಂಡಲ್ ಮಾಡುತ್ತೆ. ಸೊ ಲೈಕ್ ಎಕ್ಸಾಂಪಲ್, ವಾಟ್ಸ್ಆಪ್ ಆನ್ ಯುವರ್ ಫ್ರೆಂಡ್ಸ್ ಫೋನ್ ಇನ್ ಅನದರ್ ಸಿಟಿ. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಗೆ ಕರೆಕ್ಟ್ ಆಗಿ ಹೋಗಿ ತಲುಪುವವರೆಗೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಹ್ಯಾಂಡಲ್ ಮಾಡುತ್ತೆ. ಡೇಟಾ ಲಿಂಕ್ ಲೇಯರ್ ಏನಂತಂದ್ರೆ ಜಸ್ಟ್ ಒನ್ ಸ್ಟೆಪ್, ಏನ್ ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೋ ಅದನ್ನ ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಸೊ ಪೋರ್ಟ್ ನಂಬರ್ ಅಂತ ಹೇಳಿದೆ. ಸೊ ಎಲ್ಲಾ ಅಪ್ಲಿಕೇಶನ್ಸ್, ಪ್ರಾಸೆಸಸ್ ನಮ್ ಕಂಪ್ಯೂಟರ್ ಅಲ್ಲಿ ವರ್ಕ್ ಆಗ್ತಿರುತ್ತಲ್ಲ, ಅದಕ್ಕೆಲ್ಲದನ್ನು ಕೂಡ ಒಂದು ಮಲ್ಟಿಪಲ್ ಪೋರ್ಟ್ ನಂಬರ್ಸ್ ಇರುತ್ತೆ. ಸೊ ಪೋರ್ಟ್ ರೇಂಜ್ ಏನಂತಂದ್ರೆ 0 to 65,535. ಟೋಟಲ್ ನಮಗೆ 65,536 ಪೋರ್ಟ್ ನಂಬರ್ಸ್ ಇದೆ. ಅಂಡ್ ಕ್ಯಾಟಗರೀಸ್ ಏನಂತಂದ್ರೆ, ವೆಲ್ ನೋನ್ ಪೋರ್ಟ್ಸ್ 0 to 1123 ಏನಿದೆ ಅದರ ಒಂದು ಕಾಮನ್ ಸರ್ವಿಸಸ್ ಗೆ ಹ್ಯಾಂಡಲ್ ಮಾಡಿದ್ದಾರೆ, ಲೈಕ್ HTTP, FTP, DNS ಆ ತರದ್ದೆಲ್ಲದನ್ನು ಕೂಡ. HTTP ಪೋರ್ಟ್ ನಂಬರ್ ಅಂತಂದ್ರೆ 80, HTTPS ಅಂತಂದ್ರೆ 443. ಸೊ ಅದಕ್ಕೆ ಸಪರೇಟ್ ಆಗಿ ಒಂದು ಪೋರ್ಟ್ ನಂಬರ್ ಡಿಫಾಲ್ಟ್ ಇದೆ. ಅಂಡ್ ರಿಜಿಸ್ಟರ್ಡ್ ಪೋರ್ಟ್ ನಂಬರ್ಸ್ ಅಂದ್ರೆ 4024 ಟು 49,151 ಇದೆ. ಅದು ಒಂದು ಸ್ಪೆಸಿಫಿಕ್ ಆಪ್ಸ್ ಯೂಸ್ ಮಾಡ್ತೀವಿ, ಲೈಕ್ ಮೈಕ್ರೋಸಾಫ್ಟ್ SQL, ಮೈನ್ಕ್ರಾಫ್ಟ್, ಅದಕ್ಕೆಲ್ಲದನ್ನು ಒಂದು ಸ್ಪೆಸಿಫಿಕ್ ಪೋರ್ಟ್ ನಂಬರ್ಸ್ ಇರುತ್ತೆ, ಲೈಕ್ ರೆಡಿಸ್ ಅಪ್ಲಿಕೇಶನ್ ಅದಕ್ಕೆಲ್ಲದನ್ನು ಕೂಡ. ಅಂಡ್ ನೆಕ್ಸ್ಟ್ ಡೈನಾಮಿಕ್ ಪೋರ್ಟ್ಸ್, ಇದನ್ನ ಆಟೋಮೆಟಿಕ್ ಆಗಿ ನಾವು ಯಾವ್ದಾದ್ರು ಒಂದು ಪ್ರಾಸೆಸ್ ಅಥವಾ ಒಂದು ಆಪ್ ನಮ್ಮ ಒಂದು ಕಂಪ್ಯೂಟರ್ ರನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಸೈನ್ ಆಗುತ್ತೆ. ಸೊ ಅದು ಅರೌಂಡ್ 49,150 to 65,535 ಇದೆ. ಸೊ ಇದೆಲ್ಲ ಏನಿದೆ ಇದೊಂದು ಡಿಫಾಲ್ಟ್ ಪೋರ್ಟ್ ನಂಬರ್ಸ್. ಸೊ DNS ಇದೆ, ಡೊಮೈನ್ ನೇಮ್ ಸರ್ವಿಸ್ ಅಂತ ಒಂದು ಏನೊಂದು ಡೊಮೈನ್ ನೇಮ್ ಇದೆ, ಅದನ್ನ ಒಂದು IP ಅಡ್ರೆಸ್ ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು DNS ಸರ್ವಿಸ್ ನ ಯೂಸ್ ಮಾಡ್ತೀವಿ. ಅದ್ರದ್ದು ಪೋರ್ಟ್ ನಂಬರ್ 53. ಅದೇ ತರ DNS TCP 53 ಅಂಡ್ HTTP 80, HTTPS 443, SMTP ಅಂದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ 25. ಸೊ ಈ ತರ ನಮಗೆ ವೆಲ್ ರಿಜಿಸ್ಟರ್ಡ್ ಡಿಫಾಲ್ಟ್ ಪೋರ್ಟ್ ನಂಬರ್ಸ್ ಇದೆ. ಓಕೆ, ಸೊ ಇಷ್ಟೇ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಂತಂದ್ರೆ. ಮೇನ್ ಜಾಬ್ ಏನಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಲೇಯರ್ದು ಪೋರ್ಟ್ ಅಡ್ರೆಸ್ ನ ಆಡ್ ಮಾಡಿ ನೆಕ್ಸ್ಟ್ ಲೇಯರ್ ಗೆ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ನಾವು ಡೇಟಾನ ಸೆಗ್ಮೆಂಟ್ ಅಂತ ಕರಿತೀವಿ, ನೆಟ್ವರ್ಕ್ ಲೇಯರ್ ಅಲ್ಲಿ ಡೇಟಾನ ಪ್ಯಾಕೆಟ್ ಅಂತ ಕರಿತೀವಿ, ಡೇಟಾ ಲಿಂಕ್ ಲೇಯರ್ ಅಲ್ಲಿ ಡೇಟಾನ ಫ್ರೇಮ್ಸ್ ಅಂತ ಕರಿತೀವಿ, ಅಂಡ್ ಫಿಸಿಕಲ್ ಲೇಯರ್ ಅಲ್ಲಿ ಆ ಒಂದು ಡೇಟಾ ಬಿಟ್ಸ್ ಆಗಿರುತ್ತೆ. ಓಕೆ, ಸೊ ಮೇನ್ ಏನಂತಂದ್ರೆ ಇದು ಪೋರ್ಟ್ ಅಡ್ರೆಸ್ ನ ಆಡ್ ಮಾಡಿ ನೆಕ್ಸ್ಟ್ ಲೇಯರ್ ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಪ್ರಾಸೆಸ್ ಟು ಪ್ರಾಸೆಸ್ ಡೆಲಿವರಿ ಅಂಡ್ ಫ್ಲೋ ಕಂಟ್ರೋಲ್, ಎರರ್ ಕಂಟ್ರೋಲ್, ಮಲ್ಟಿಪ್ಲೆಕ್ಸಿಂಗ್ ಅಂಡ್ ಡಿಮಲ್ಟಿಪ್ಲೆಕ್ಸಿಂಗ್ ಸರ್ವಿಸಸ್ ಎಲ್ಲದನ್ನು ಕೂಡ ಇರುತ್ತೆ. ಸೊ ಇಷ್ಟೇ. ಥ್ಯಾಂಕ್ ಯು.